ನಮಸ್ಕಾರ ವೀಕ್ಷಕರೇ. ಇರಾನ್ ವಿಚಾರದಲ್ಲಿ ಈಗಾಗಲೇ ತೀರಾ ಹಿನ್ನಡೆ ಹಾಗೂ ಜನಾಕ್ರೋಶಕ್ಕೆ ತುತ್ತಾಗಿರೋ ಕಾಂಗ್ರೆಸ್ ಕುರಿತಂತೆ ಇನ್ನಷ್ಟು ಸ್ಫೋಟಕ ವಿಚಾರಗಳು ಬಂದಿವೆ. ಸ್ವಂತ ಕಾರ್ಯಕರ್ತರ ಕಡೆಯಿಂದ ಕಾಂಗ್ರೆಸ್ ಹೈಕಮಾಂಡ್ ಅರ್ಥಾತ್ ಗಾಂಧಿ ಫ್ಯಾಮಿಲಿ ಕೋಟಿ ಕೋಟಿ ರೂಪಾಯಿಯನ್ನ ಕಸಿದುಕೊಂಡಿದೆ ಅನ್ನೋ ಗಂಭೀರ ಆರೋಪವನ್ನ ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ ಮಾಡಿದ್ದಾರೆ. ಕ್ಯಾಶ್ ಫಾರ್ ಟಿಕೆಟ್ ಅನ್ನೋ ಆರೋಪದಲ್ಲಿ ಯಾರದೆಲ್ಲ ಪಾತ್ರ ಇತ್ತು, ಅದಕ್ಕೆ ಏನೆಲ್ಲ ಸಾಕ್ಷಿ ಇದೆ, ಎಲ್ಲವನ್ನು ಕೂಡ ಪ್ರದೀಪ್ ಭಂಡಾರಿ ಬಿಚ್ಚಿಡ್ತಾ ಹೋಗಿದ್ದಾರೆ. ಇದು ಗಾಂಧಿ ಫ್ಯಾಮಿಲಿ ಕಾರ್ಯವೈಖರಿಯನ್ನ ಎಕ್ಸ್ಪೋಸ್ ಮಾಡಿದ್ದು. ಈ ಒಂದು ವಿಚಾರ ಕಾಂಗ್ರೆಸ್ನ ಒಳಗೆ ವಿಭಜನೆಗೆ ದಾರಿ ತೋರಿಸಲಿದೆಯಾ ಅನ್ನೋ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಇನ್ನು 2008ರಲ್ಲಿ ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಇದ್ದಾಗ ಕೈ ನಾಯಕರು ಎಂತ ಡೇಂಜರಸ್ ನಿರ್ಧಾರವೊಂದನ್ನ ತೆಗೆದುಕೊಂಡಿದ್ರು ಅನ್ನೋದನ್ನ ಕೂಡ ಪ್ರದೀಪ್ ಭಂಡಾರಿ ರಿವೀಲ್ ಮಾಡಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಅದ್ಯಾಕೋ ಬರ್ತಾ ಬರ್ತಾ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಬಗ್ಗೆ ನೆಗೆಟಿವ್ ಆರೋಪಗಳೇ ಜಾಸ್ತಿ ಆಗ್ತಾ ಇದೆ. ದೊಡ್ಡ ಇತಿಹಾಸ ಇರೋ ರಾಷ್ಟ್ರೀಯ ಪಕ್ಷ ಅನ್ನೋ ಹೆಗ್ಗಳಿಕೆ ಇದ್ದಿದ್ರಿಂದ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಒಳ್ಳೆಯ ವಿಪಕ್ಷ ಆಗ್ಬೋದು, ಜನರ ಆಶಯಗಳನ್ನ ಎತ್ತಿ ಹಿಡಿಬಹುದು, ಮೋದಿ ಸರ್ಕಾರದ ವೈಫಲ್ಯಗಳನ್ನ ಸರಿಯಾಗಿ ಪಟ್ಟಿ ಮಾಡಿ ಜನಪರವಾಗಿ ಕೆಲಸ ಮಾಡಬಹುದು ಅಂತ 2014ರಲ್ಲಿ ಜನರಲ್ಲಿ ನಿರೀಕ್ಷೆ ಇತ್ತು. ಆದ್ರೆ ಆ ನಿರೀಕ್ಷೆ ಮಾಯವಾಗುವುದಕ್ಕೆ ಹೆಚ್ಚು ಸಮಯ ಬೇಕಾಗಿರ್ಲಿಲ್ಲ. ಈಗ ನೋಡಿದ್ರೆ ಹಂತ ಹಂತವಾಗಿ ಕಾಂಗ್ರೆಸ್ ಆಂತರಿಕ ವಿಚಾರಗಳೆಲ್ಲ ಎಕ್ಸ್ಪೋಸ್ ಆಗ್ತಾ ಇದೆ. ಒಂದು ಕಾಲದಲ್ಲಿ ಗಾಂಧಿ ಕುಟುಂಬದ ಹಿರಿಯರ ಜೊತೆಗೆ ಒಡನಾಟ ಇಟ್ಕೊಂಡಿದ್ದವರೆಲ್ಲ ಈಗ ರೆಬೆಲ್ ಆಗಿ ರಾಹುಲ್ ಗಾಂಧಿಗೆ ನೇರವಾಗಿ ಹೊಡೆತಗಳನ್ನ ಕೊಡ್ತಾ ಇದ್ದಾರೆ. ಈಗ ಮತ್ತಷ್ಟು ಆಂತರಿಕ ವಿಚಾರಗಳನ್ನ ಎಕ್ಸ್ಪೋಸ್ ಮಾಡೋ ಕೆಲಸ ಆಗ್ತಾ ಇದೆ. ಎಲೆಕ್ಷನ್ ವಿಚಾರದಲ್ಲಿ ಬಹಳ ರಗಳೆ ರಂಪಾಟ ಮಾಡೋ ಕಾಂಗ್ರೆಸ್ ಕ್ಯಾಶ್ ಫಾರ್ ವೋಟ್ ಹಗರಣ ನಡೆಸಿದೆ ಅನ್ನೋ ಆರೋಪ ಬಂದಿದೆ. ಪ್ರೆಸ್ ಮೀಟ್ ವೇಳೆ ಮಾತನಾಡಿರೋ ಪ್ರದೀಪ್ ಭಂಡಾರಿ ಕ್ಯಾಶ್ ಫಾರ್ ವೋಟ್ ಹಗರಣವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್, ಪ್ರಿಯಾಂಕಾ ವಾದ್ರಾ ಈ ಹಗರಣವನ್ನ ಮಾಡಿದ್ದಾರೆ. ಇದಕ್ಕಾಗಿ ಕೆಸಿ ವೇಣುಗೋಪಾಲ್ರನ್ನ ಮುಂದೆ ಬಿಟ್ಟು ಹಣವನ್ನ ಪಡೆದಿದ್ದಾರೆ. ಬವಾಲ್ ಕ್ಷೇತ್ರದ ಟಿಕೆಟ್ಗಾಗಿ ಹರಿಯಾಣದ ಮಹಿಳಾ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಕವಿತಾ ಮಲಿಕ್ ಅವರ ಗಂಡ ಗೌರವ್ ಕುಮಾರ್ ಬಳಿ ಬರೋಬ್ಬರಿ 7 ಕೋಟಿ ರೂಪಾಯಿ ಹಣವನ್ನ ಪಡೆದಿದ್ದಾರೆ ಅನ್ನೋ ಗಂಭೀರ ಆರೋಪವನ್ನ ಪ್ರದೀಪ್ ಭಂಡಾರಿ ಮಾಡಿದ್ದಾರೆ. ಈ ವ್ಯವಹಾರ ನಡೆದಿರೋದಕ್ಕೆ ತಮ್ಮ ಬಳಿ ಸಾಕ್ಷಿ ಇದೆ, ವಾಟ್ಸ್ಆಪ್ ಸಂಭಾಷಣೆಗಳ ಸ್ಕ್ರೀನ್ ಶಾಟ್ ಇದೆ. ತಮ್ಮದೇ ಪಕ್ಷದ ಕಾರ್ಯಕರ್ತರು ಹಾಗೂ ನಾಯಕರಿಂದ ಗಾಂಧಿ ಕುಟುಂಬ ಕೋಟಿ ಕೋಟಿ ಲೂಟಿ ಮಾಡಿ ಜೀವನ ನಡೆಸೋ ಹಂತಕ್ಕೆ ಬಂದು ನಿಂತಿದೆ ಅನ್ನೋದನ್ನ ಹೇಳಿದ್ದಾರೆ. ಇದು ಸಿಕ್ಕಾಪಟ್ಟೆ ಚರ್ಚೆಗೆ ದಾರಿ ಮಾಡಿ ಕೊಡ್ತಾ ಇದೆ. ಅಂದ್ಹಾಗೆ ಈ ಹಗರಣ ಹೇಗೆ ನಡೆದಿತ್ತು ಅನ್ನೋದನ್ನ ಕೂಡ ವಿವರಿಸ್ತಾ ಹೋಗ್ತಾರೆ. ಇಲ್ಲಿ ನೇರವಾಗಿ ಗಾಂಧಿ ಫ್ಯಾಮಿಲಿ ಮೆಂಬರ್ಸ್ ಭಾಗಿಯಾಗಲಿಲ್ಲ. ಪ್ರಿಯಾಂಕಾ ವಾದ್ರಾ ಹಾಗೂ ಕೆಸಿ ವೇಣುಗೋಪಾಲ್ ತಮ್ಮ ಅತ್ಯಾಪ್ತರನ್ನ ಮುಂದೆ ಬಿಟ್ಟು ಈ ಡೀಲ್ ಅನ್ನ ಮಾಡಿಸಿದ್ದಾರೆ. ಆ ಇಬ್ಬರ ವಾಟ್ಸ್ಆಪ್ ಸಂಭಾಷಣೆಗಳೇ ಈಗ ಸಿಕ್ಕಿರೋದು. ಇನ್ನು ಈ ಡೀಲ್ ಪರಿಣಾಮ ಏನಾಯ್ತು ಅನ್ನೋದನ್ನ ಕೂಡ ಪ್ರದೀಪ್ ವಿವರಿಸ್ತಾ ಹೋಗ್ತಾರೆ. ಇವರ ದನದಾಹಕ್ಕೆ ಕೊನೆಗೆ ಬವಾಲ್ ಕ್ಷೇತ್ರಕ್ಕೆ 7 ಕೋಟಿ ಹಣ ಕೊಟ್ಟವರಿಗೆ ಟಿಕೆಟ್ ಅನ್ನ ನೀಡಿದ್ರು. ಬಿಜೆಪಿ ಕಡೆಯಿಂದ ಪ್ರಬಲ ಎದುರಾಳಿ ಇದ್ದಾಗ ಈ ರೀತಿ ಟಿಕೆಟ್ ವಿತರಣೆ ಮಾಡಿ ಡಮ್ಮಿ ಕ್ಯಾಂಡಿಡೇಟ್ ಹಾಕಿದಂತಾಯ್ತು. ನಿರೀಕ್ಷೆಯಂತೆಯೇ ಎಲೆಕ್ಷನ್ ನಲ್ಲಿ ಸೋಲಾಯ್ತು. ಆ ಬಳಿಕ ವೋಟ್ ಚೋರಿಯಿಂದ ಸೋಲಾಯ್ತು ಅಂತ ತಿರುಗಿಸೋ ಕೆಲಸವನ್ನ ಮಾಡಿದ್ರು. ಇವಿಎಂ ಮೇಲೆ ಆರೋಪಗಳನ್ನ ಹೊರಿಸಿದ್ರು. ಆದ್ರೆ ವಾಸ್ತವದಲ್ಲಿ ಇಷ್ಟೆಲ್ಲ ಹಗರಣಗಳು ನಡೆದಿದೆ ಅನ್ನೋ ಸ್ಫೋಟಕ ವಿಚಾರವನ್ನ ಭಂಡಾರಿ ಬಿಚ್ಚಿಡ್ತಾ ಹೋಗ್ತಾರೆ. ತಮ್ಮ ಸ್ವಂತ ಕಾರ್ಯಕರ್ತರನ್ನೇ ಲೂಟಿ ಮಾಡೋ ಇವರು ಇನ್ನು ಅಧಿಕಾರಕ್ಕೆ ಬಂದ್ರೆ ಜನರನ್ನ ಬಿಡ್ತಾರಾ ಅನ್ನೋ ಪ್ರಶ್ನೆಯನ್ನ ಎತ್ತಿದ್ದಾರೆ. ಅಂದ್ಹಾಗೆ ಈ ಆರೋಪದ ಬೆನ್ನಲ್ಲೇ ಸಾಕಷ್ಟು ಅನುಮಾನಗಳು ಜನರಲ್ಲಿ ಮೂಡ್ತಾ ಇದೆ. ಕೇವಲ ಒಂದು ಕ್ಷೇತ್ರದ ವಿಚಾರ ಈಗ ಸಾಕ್ಷಿ ಸಮೇತ ರಿವೀಲ್ ಆಗಿದೆ. ಆದ್ರೆ ಇದೇ ರೀತಿ ಎಷ್ಟು ಕ್ಷೇತ್ರಗಳಲ್ಲಿ ಆಗಿರ್ಬೋದು. ಸೋಲಾಯ್ತು ಅನ್ನೋ ಕಾರಣಕ್ಕೆ ಅದನ್ನ ವೋಟ್ ಚೋರಿ ಅಂತ ಬಿಂಬಿಸೋ ಯತ್ನ ಮಾಡಿದ್ರು ಅನ್ನೋದು ಈಗ ರಿವೀಲ್ ಆಗಿದೆ. ಆದ್ರೆ ವೋಟ್ ಚೋರಿ ಅನ್ನೋ ಆರೋಪ ಮಾಡ್ಲೇಬೇಕು ಅನ್ನೋ ಸಲುವಾಗಿಯೇ ಡಮ್ಮಿ ಕ್ಯಾಂಡಿಡೇಟ್ ಹಾಕಿರೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಯಾಕಂದ್ರೆ ಯಾವುದೇ ರಾಜ್ಯ ಆದ್ರೂ ಅಲ್ಲಿ ಪ್ರಬಲ ಪಕ್ಷಗಳಿಗೆ ಮುಕ್ಕಾಲು ವಾಸಿ ಸೀಟ್ಗಳಲ್ಲಿ ಏನಾಗ್ಬೋದು, ಅಲ್ಲಿನ ವಾತಾವರಣ ಹೇಗಿದೆ, ಜನರು ಯಾವ ರೀತಿ ಮಾತನ್ನ ಆಡ್ತಾ ಇದ್ದಾರೆ ಅನ್ನೋದು ಕ್ಲೀನ್ ಆಗಿ ಗೊತ್ತಿರುತ್ತೆ. ಕೆಲವು ಕ್ರೂಷಿಯಲ್ ಕ್ಷೇತ್ರಗಳಲ್ಲಿ ಮಾತ್ರ ಏನು ಬೇಕಾದ್ರೂ ಆಗ್ಬೋದು, ರಿಸಲ್ಟ್ ನಲ್ಲಿ ಅಚ್ಚರಿಯ ಫಲಿತಾಂಶ ಬರ್ಬೋದು ಅನ್ನೋ ಹಾಗಿರುತ್ತೆ. ಹೀಗಿರುವಾಗ ಹೇಗೂ ಸೋಲ್ತೀವಿ, ದುಡ್ಡಾದ್ರೂ ಬರ್ಲಿ ಅಂತ ಟಿಕೆಟ್ ಹಂಚಿದ್ದಾರಾ ಅನ್ನೋ ಅನುಮಾನಕ್ಕೂ ಕೂಡ ಇದು ದಾರಿ ಮಾಡಿಕೊಡ್ತಾ ಇದೆ. ಏನು ಇದರ ಇಂಪ್ಯಾಕ್ಟ್ ಇಲ್ಲಿಗೆ ಮುಗಿತಾ ಇಲ್ಲ. ಇದು ಸೀರಿಯಸ್ ಆಗಿ ರಾಜಕೀಯ ಮಾಡಬೇಕು ಅಂತ ಒಂದು ವೇಳೆ ಯಾರಾದ್ರೂ ಕಾಂಗ್ರೆಸ್ ನಲ್ಲಿ ಆಸೆ ಇಟ್ಕೊಂಡಿದ್ರೆ ಅವರ ಮೇಲೆ ಇದು ನೆಗೆಟಿವ್ ಪರಿಣಾಮವನ್ನ ತರೋ ಸಾಧ್ಯತೆ ಇದೆ. ವರ್ಷಗಟ್ಟಲೆ ಪಕ್ಷಕ್ಕಾಗಿ ಶ್ರಮಿಸಿ ಎಲ್ಲಾ ಕಡೆ ಗಲಾಟೆ ಗದ್ದಲಗಳಲ್ಲಿ ಭಾಗಿಯಾಗಿ ಬ್ಯಾನರ್ ಕಟ್ಟಿ ಜೈಕಾರ ಹಾಕಿ ಕೊನೆಗೆ ದುಡ್ಡು ಕೊಟ್ಟವರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದಾದ್ರೆ ಈ ಪಕ್ಷದಲ್ಲಿ ಫ್ಯೂಚರ್ ಇಲ್ಲ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿದಂತಾಗ್ತಾ ಇದೆ. ಅಲ್ಲದೆ ರಾಜಕೀಯಕ್ಕೆ ಬರೋದೇ ದುಡ್ಡು ಮಾಡೋದಕ್ಕೆ ಅನ್ನೋ ಮಾತು ಜನರ ಬಾಯಲ್ಲಿ ಜನಜನಿತವಾಗಿದೆ. ಅಂತದ್ರಲ್ಲಿ ಈ ರೀತಿ ಕೋಟಿಗಟ್ಟಲೆ ಹಣ ಕೊಟ್ಟು ಟಿಕೆಟ್ ಪಡೆದು ಬಂದವರು ಅದನ್ನ ರಿಕವರ್ ಮಾಡೇ ಮಾಡ್ತಾರೆ. ಒಂದಲ್ಲ 10 ಪಟ್ಟು ರಿಕವರ್ ಮಾಡ್ತಾರೆ ಅನ್ನೋದನ್ನ ಜನರು ಊಹಿಸಿರ್ತಾರೆ. ಈ ರೀತಿ 100 ಕಡೆಗಳಲ್ಲಿ ಹಣ ಪಡೆದು ಟಿಕೆಟ್ ನೀಡಿದ್ರೆ ಆ 100 ಕ್ಷೇತ್ರಗಳು ಅಭಿವೃದ್ಧಿ ಕಾಣದೆ ಉಳಿದುಕೊಳ್ಳುತ್ತಲ್ವಾ ಅನ್ನೋ ಟಾಕ್ ಶುರುವಾಗಿದೆ. ಇನ್ನು ಈ ವಿಚಾರ ನಾಯಕರ ಲೆವೆಲ್ ನಲ್ಲೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಮಾಡೋ ಸಾಧ್ಯತೆ ಇದೆ.
ಯಾಕಂದ್ರೆ ಮೊದಲೇ ರಾಹುಲ್ ನೇತೃತ್ವದಲ್ಲಿ ಕಾಂಗ್ರೆಸ್ ಸತತವಾಗಿ ಚುನಾವಣೆಗಳನ್ನ ಸೋಲ್ತಾ ಇದೆ. ನಾಯಕತ್ವ ಬದಲಾವಣೆ ಅನ್ನೋದು ಸದಾ ಚರ್ಚೆಯಲ್ಲಿರೋ ವಿಚಾರ ಅಂತ ಅನ್ನಿಸಿಕೊಂಡಿದೆ. ಕಾಂಗ್ರೆಸ್ ಒಳಗೆ ಗಾಂಧಿ ಫ್ಯಾಮಿಲಿ ಇಲ್ಲದೆ ಏನೂ ನಡೆಯೋದಿಲ್ಲ, ಎಲ್ಲಾ ಟಾಪ್ ಪೊಸಿಷನ್ ಅವರಿಗೆ ಬೇಕು, ಉಳಿದವರು ಹೇಳಿದ್ದನ್ನ ಕೇಳ್ಕೊಂಡು ಇರಬೇಕು ಅನ್ನೋ ಅಸಮಾಧಾನ ಆಲ್ರೆಡಿ ಹಲವರಲ್ಲಿದೆ. ಅಂಥದ್ರಲ್ಲಿ ಇವರು ನಮ್ಮನ್ನೆಲ್ಲ ಜೊತೆಗೆ ಇಟ್ಕೊಂಡು ತಾವು ಮಾತ್ರ ದುಡ್ಡು ಮಾಡ್ತಾ ಇದ್ದಾರೆ. ದಿನ ಕಳೆದಂತೆ ಪ್ರತಿ ಕ್ಷೇತ್ರದಲ್ಲಿ ವಿರೋಧಿ ಅಲೆ ಹೇಳ್ತಾ ಇದ್ದು ಮುಂದಿನ ಎಲೆಕ್ಷನ್ ನಲ್ಲಿ ನಾವು ಗೆಲ್ಲೋ ಭರವಸೆಯೇ ಇಲ್ಲದಂತಾಗ್ತಾ ಇದೆ. ಹೀಗೆ ನಡೆದ್ರೆ ಮುಂದೆ ಏನು ಅನ್ನೋ ಪ್ರಶ್ನೆ ಹುಟ್ಟಿದೆ. ಅಲ್ಲದೆ ಕೆಲವೇ ದಿನಗಳ ಹಿಂದೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ನೀಡಿದ್ದ ಹೇಳಿಕೆಯೊಂದು ಕೂಡ ವೈರಲ್ ಆಗಿತ್ತು. ನಮ್ಮ ರಾಜ್ಯದ ನಾಯಕರೆಲ್ಲ ಸೇರಿ ಗಾಂಧಿ ಕುಟುಂಬಕ್ಕೆ ದೊಡ್ಡ ಕೊಡುಗೆಯನ್ನ ನೀಡಬೇಕು, ಆ ಜವಾಬ್ದಾರಿ ನಮ್ಮ ಮೇಲಿದೆ, ಏನಿಲ್ಲ ಅಂದ್ರೂ 1,000 ಕೋಟಿ ನಮ್ಮ ರಾಜ್ಯದ ಕಡೆಯಿಂದ ಹೋಗ್ಬೇಕು, ಇದಕ್ಕೆ ಎಲ್ಲಾ ನಾಯಕರು ಹಾಗೂ ಕಾರ್ಯಕರ್ತರು ಸಹಕರಿಸಬೇಕು ಅಂತ ಹೇಳಿದ್ದ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗಿತ್ತು. ಈಗ ನೋಡಿದ್ರೆ ಕ್ಯಾಶ್ ಫಾರ್ ಟಿಕೆಟ್ ಅನ್ನೋ ಹಗರಣ ಬಯಲಾಗಿದೆ. ಇದು ಮುಂದೆ ಎಲ್ಲಿಗೆ ಹೋಗಲಿದೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಶುರುವಾಗಿದೆ. ಇನ್ನು ಡಿಬೇಟ್ ಕಾರ್ಯಕ್ರಮವೊಂದರಲ್ಲಿ ಪ್ರದೀಪ್ ಭಂಡಾರಿ ಬಿಚ್ಚಿಟ್ಟಿರೋ ಇನ್ನೊಂದು ವಿಚಾರ ಕೂಡ ಕಾಂಗ್ರೆಸ್ಗೆ ನೆಗೆಟಿವ್ ಅನ್ನ ತರ್ತಾ ಇದೆ. ಸದ್ಯ ಇರಾನ್ ಯುದ್ಧದ ವಿಚಾರದಲ್ಲಿ ಯಾರ ನಿಲುವು ಯಾವ ರೀತಿ ಇದೆ ಅನ್ನೋದು ಜನರಿಗೆ ಗೊತ್ತಾಗಿದೆ. ಇರಾನ್ ಪರ ಕಾಂಗ್ರೆಸ್ ವಕ್ತಾರರು ಡಿಫೆಂಡ್ ಮಾಡ್ತಾ ಇದ್ರೆ, ಭಾರತೀಯರು ಮೋದಿ ಸರ್ಕಾರದ ನಿಲುವನ್ನ ಡಿಫೆಂಡ್ ಮಾಡ್ತಾ ಇದ್ದಾರೆ. ಈ ವೇಳೆ ಪ್ರದೀಪ್ ಭಂಡಾರಿ ಯುಪಿಎ ಸರ್ಕಾರ ಇದ್ದಾಗ ತೆಗೆದುಕೊಂಡಿದ್ದ ಅತ್ಯಂತ ಡೇಂಜರಸ್ ನಿರ್ಧಾರವೊಂದರ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಯುಪಿಎ ಸರ್ಕಾರ ಇದ್ದಾಗ ಪಾಕಿಸ್ತಾನದ ಜೊತೆಗೆ ಗ್ಯಾಸ್ ಪೈಪ್ಲೈನ್ ಪ್ರಾಜೆಕ್ಟ್ ಮಾಡೋದಕ್ಕೆ ಕೈ ನಾಯಕರು ಮುಂದಾಗಿದ್ರು. ಅದರಲ್ಲೂ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಆ ಪ್ರಾಜೆಕ್ಟ್ ನಲ್ಲಿ 3 ದೇಶಗಳನ್ನ ಇನ್ವಾಲ್ವ್ ಮಾಡೋ ಪ್ಲಾನ್ ನಡೆದಿತ್ತು. ಇರಾನ್ ನಿಂದ ಭಾರತಕ್ಕೆ ಪಾಕಿಸ್ತಾನದ ಮೂಲಕ ಗ್ಯಾಸ್ ಪೈಪ್ಲೈನ್ ಕನೆಕ್ಷನ್ ನೀಡೋದಕ್ಕೆ ಎಲ್ಲಾ ಪ್ಲಾನ್ ನಡೆದಿತ್ತು ಅನ್ನೋದು ರಿವೀಲ್ ಆಗಿದೆ. ಇದನ್ನ ಕೇಳಿದ್ರೆ ಒರಿಜಿನಲ್ ಭಾರತೀಯರಿಗೆ ಯಾವ ಲೆವೆಲ್ ಶಾಕ್ ಆಗ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಪಾಕಿಸ್ತಾನ ಭಾರತದ ಬದ್ಧವೈರಿ, ಯಾವುದೇ ಕಾರಣಕ್ಕೂ ನಂಬಿಕೆಗೆ ಅರ್ಹ ಅಲ್ಲ ಅನ್ನೋದು ಲಕ್ಷ ಸಲ ಪ್ರೂವ್ ಆಗಿದೆ. ಅಂತವರನ್ನ ಈ ಪ್ರಾಜೆಕ್ಟ್ಗೆ ಸೇರಿಸಿಕೊಂಡು ಪಾಕಿಸ್ತಾನದ ಮೂಲಕ ನಮ್ಮ ದೇಶಕ್ಕೆ ಕನೆಕ್ಷನ್ ಬಂದಿದ್ರೆ ಇದು ಎಂತ ಅನಾಹುತಕ್ಕೆ ದಾರಿ ಮಾಡಿ ಕೊಡ್ತಾ ಇತ್ತು ಅನ್ನೋದನ್ನ ಊಹಿಸಿದ್ರೆ ಭಯವಾಗುತ್ತೆ. ಅಂದಹಾಗೆ ಇದನ್ನ ಮಾಡೋದರ ಹಿಂದೆ ಕೂಡ ಒಂದು ಕ್ರಿಮಿನಲ್ ಉದ್ದೇಶ ಇತ್ತು ಅನ್ನೋದು ಚರ್ಚೆ ಆಗ್ತಾ ಇದೆ. ಒಂದು ಸಲ ಈ ಗ್ಯಾಸ್ ಪೈಪ್ಲೈನ್ ಆಗ್ಬಿಟ್ರೆ ಭಾರತ ಯಾವತ್ತೂ ಪಾಕ್ ಮೇಲೆ ಯುದ್ಧ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ರೆ ಪಾಕಿಸ್ತಾನ ಮಾತ್ರ ಪ್ರತಿ ಸಲ ಹರಾಮ್ ಕೋರ್ ಕೆಲಸ ಮಾಡಿ ಗ್ಯಾಸ್ ಲೈನ್ ಇದೆ ನಮ್ಮನ್ನ ಟಚ್ ಮಾಡಬೇಡಿ ಅಂತ ಬ್ಲಾಕ್ ಮೇಲ್ ಮಾಡ್ಕೊಂಡು ಜೀವನ ನಡೆಸೋದಕ್ಕೆ ಇದು ಮಾರ್ಗವಾಗ್ತಾ ಇತ್ತು. ಎಂತೆಂತ ಗನಂದಾರಿ ಕೆಲಸಗಳೆಲ್ಲ ಆಗೋದು ಮಿಸ್ ಆಗಿದೆ ಅಂದ್ರೆ ಅದು ಯಾರು ಮಾಡಿದ ಪುಣ್ಯವೋ ಗೊತ್ತಿಲ್ಲ. ಒಟ್ನಲ್ಲಿ ಇರಾನ್ ವಿಚಾರದಲ್ಲಿ ಕಾಂಗ್ರೆಸ್ ಮಾತ್ರವಲ್ಲದೆ ಕಾಂಗ್ರೆಸ್ಗೆ ವೋಟ್ ಹಾಕುವವರು ಕೂಡ ಭಾರತೀಯರ ಮುಂದೆ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ. ಇನ್ನು ಸಹಿಸಿಕೊಳ್ಳೋದಕ್ಕೆ ಏನೂ ಇಲ್ಲ ಅನ್ನೋ ಹಾಗೆ ಎಲ್ಲರ ಬಣ್ಣ ಬಯಲಾಗ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.